ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶುಕ್ರವಾರ ಸಂಜೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ನೈಟ್ ಡಿನ್ನರ್ಗೆ ಎಗ್ ಪನ್ನೀರ್ ರೋಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸುಮಾರು ಜನ ಹಾಗೆಯೇ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ಯೂಸ್ಫುಲ್ ಆಗುತ್ತೆ. ಇನ್ನು ಇಲ್ಲಿ ಶುಕ್ರವಾರ ಸಂಜೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಾನು ನಾರ್ಮಲಾಗಿ ಬೆಳಗ್ಗೆ ಮಾಡ್ಕೊತೀನಿ, ಆದರೆ ಇವತ್ತು ಬೆಳಗ್ಗೆ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ಸಂಜೆ ಮಾಡ್ಕೊತಾ ಇದ್ದೀನಿ ಲಾಗ್ನ. ಇನ್ನು ಇಲ್ಲಿ ಸಂಜೆ ವಾತಾವರಣ ಸ್ವಲ್ಪ ಚೆನ್ನಾಗಿತ್ತು. ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು, ಅದರಲ್ಲೂ ಹೆಲ್ತಿಯಾಗಿರುವಂತಹ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಪೀನಟ್ ಚಾಟ್ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಏನೇನು ಬೇಕು ನೋಡಿ ಸಾಮಗ್ರಿಗಳು ಅದನ್ನೆಲ್ಲ ನೀಟಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಶೇಂಗನ್ನು ಸಹ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ನೀಟಾಗಿ ಇಲ್ಲಿ ಎಲ್ಲದನ್ನು ಸಹ ರೆಡಿ ಮಾಡ್ಕೊಂಡು ಇಟ್ಕೊಂಡು ಶೂಟನ್ನು ಸಹ ಮುಗಿಸಿದ್ದಾಯಿತು. ಹಾಗೆ ಈ ಥರ ಚಾಟ್ನ ಮಕ್ಕಳಿಗೆ ಮಾಡಿಕೊಡಿ, ಯಾಕೆ ಬೇಡ ಅಂತಾರೆ ಹೇಳಿ. ಸೂಪರ್ ಟೇಸ್ಟಿಯಾಗಿರುತ್ತೆ, ಹಾಗೆ ಅಷ್ಟೇ ಹೆಲ್ತಿಯಾಗಿಯೂ ಸಹ ಈ ಸ್ನ್ಯಾಕ್ಸ್ ಇರುತ್ತೆ. ಇನ್ನು ಇಲ್ಲಿ ಶೂಟನ್ನು ಸಹ ಮುಗಿಸಿದ್ದಾಯಿತು. ಹಾಗೆ ಸ್ನ್ಯಾಕ್ಸ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಮಕ್ಕಳಿಗೆ ಮಾತ್ರ ಮೊದಲು ಇಷ್ಟ ಆಗುತ್ತಲ್ವ. ಹಾಗಾಗಿ ಸ್ನ್ಯಾಕ್ಸ್ ಮಾಡಿದ್ದೆ ತಡ ಮಕ್ಕಳಿಲ್ಲ ಅಮ್ಮ ಹಾಕ್ಕೊಡು ಅಂತ ಕೇಳ್ತಾಯಿದ್ರು. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಹಾಗೆ ನನಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನನಗೂ ಸಹ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಯಾವುದೇ ಆಯಿಲಿ ಫುಡ್ ಏನೂ ಇರಲಿಲ್ಲ. ಹಾಗೆ ಎಲ್ಲ ತರಕಾರಿ ಹಾಕಿ ಈಗ ಸ್ನ್ಯಾಕ್ಸ್ ಮಾಡಿರೋದ್ರಿಂದ ನಾನು ಸಹ ಆರಾಮಾಗಿ ತಿನ್ಬೋದಾಗಿತ್ತು. ಹಾಗಾಗಿ ನಾನು ಸಹ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದು ಆದ ನಂತರ ಇನ್ನು ರಾತ್ರಿ ಊಟಕ್ಕೆ ಇವತ್ತು ಎಗ್ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ. ಸುಮಾರು ದಿನದಿಂದ ಮಕ್ಕಳು ಕೇಳ್ತಾ ಇದ್ರು, ಅಮ್ಮ ಎಗ್ ರೋಲ್ ಮಾಡಿಕೊಡು ಅಂತ ಹೇಳಿ. ಹಾಗಾಗಿ ಅವರಿಗೆ ಎಗ್ ರೋಲ್ ಮಾಡೋಣ ಅಂತ ಎಗ್ ರೋಲ್ಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಚಪಾತಿ ಮಾಡಿದ್ದೆ. ಬೆಳಗ್ಗೆ ಹಿಟ್ಟನ್ನ ಕಲಸುವಾಗ ಒಂದು ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನ ಕಲಸಿಟ್ಟಿದ್ದೆ. ಹಾಗಾಗಿ ಇನ್ನು ಇಲ್ಲಿ ಫಸ್ಟು ರೋಲ್ ಮಾಡೋದಕ್ಕೆ ಚಪಾತಿ ಬೇಕಲ್ವ, ಹಾಗಾಗಿ ಚಪಾತಿನೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ.
ಚಪಾತಿನೂ ಮಾಡಿದ್ದಾಯಿತು. ಹಾಗೆ ರೋಲ್ಗೆ ಏನೇನು ಬೇಕು ನೋಡಿ ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಡ್ರೈ ಮಸಾಲೂ ಸಹ ಬೇಕಾಗಿತ್ತಲ್ವ, ಅದನ್ನು ಸಹ ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಎಗ್ ಪನ್ನೀರ್ ರೋಲ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತೊಗೊತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ನೋಡಿ ಅಷ್ಟು ಆಗೋಷ್ಟು ನೀವು ಮೊಸರನ್ನ ತೊಗೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ 3 ಅಥವಾ 4 ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಕಡಿಮೆ ಮೊಸರನ್ನ ತೊಗೊತಾ ಇದ್ದೀನಿ. ಇನ್ನು ಮೊಸರಿಗೆ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ 1 ಸ್ಪೂನ್ ಆಗೋಷ್ಟು. ಹಾಗೆ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕ್ಕೋಬೇಕಾಗಿತ್ತು. ಆದರೆ ಇವತ್ತು ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡು ಇವತ್ತು ಅಡುಗೆನೇ ಹೆಂಗೆ ಮಾಡಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಇದೇ ಥರ ಆಗುತ್ತಲ್ವ ಒಂದೊಂದು ಸಾರಿ ಯಾರಾದರೂ ಮನೆಗೆ ಬಂದಾಗ ಅಥವಾ ಏನಾದರೂ ನಾವು ಫೋನಲ್ಲಿ ಮಾತಾಡ್ಕೊಂಡು ಅಡುಗೆ ಮಾಡಿದಾಗ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕೋದನ್ನು ಮರ್ತೇ ಬಿಟ್ಟಿರ್ತೀವಿ. ಇವತ್ತು ನನಗೂ ಸಹ ಅದೇ ಥರನೇ ಆಯಿತು. ಹಾಗಾಗಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನೀವು ಸೇರಿಸ್ಕೋಬೋದು 1 ಸ್ಪೂನ್ ಆಗೋಷ್ಟು. ಇನ್ನು ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಕಸ್ತೂರಿ ಮೆಂತ್ಯನೂ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗೆ ಇಲ್ಲಿ 1 ಕಪ್ ಆಗೋಷ್ಟು ಪನ್ನೀರ್ನ ನೀಟಾಗಿ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ನೋಡಿ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗೂ ಸಹ ಕಟ್ ಮಾಡ್ಕೋಬೋದು. ಇಲ್ಲ ಒಂದು ಸ್ವಲ್ಪ ದಪ್ಪದಾಗಿ ಬೇಕಂದರೆ ನೀವು ದಪ್ಪದಾಗಿನೂ ಸಹ ಕಟ್ ಮಾಡ್ಕೊಂಡು ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮ್ಯಾಗಿನೇಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಇನ್ನು ಇಲ್ಲಿ ನಾನು ಒಂದು 1/4 ಗಂಟೆ ಮ್ಯಾಗಿನೇಟ್ ಆದ ನಂತರ ಫಸ್ಟ್ ಇಲ್ಲಿ ಪನ್ನೀರ್ನ ಫ್ರೈ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ತವಾನ ಇಟ್ಕೊತಾ ಇದ್ದೀನಿ. ಈ ತವಾ ಮೇಲೇ ಮತ್ತೆ ನಾನು ಆಮ್ಲೆಟ್ ಹಾಕೋದ್ರಿಂದ ಒಂದೇ ತವಾನ ಯೂಸ್ ಮಾಡಿದ್ರೆ ಆಯಿತು ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ತವಾ ಕಾದಾದ ನಂತರ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ನಾವೇನು ಮ್ಯಾಗಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ವ ಪನ್ನೀರು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ವಾಸನೆ ಏನಿರುತ್ತಲ್ವ ಮೊಸರು ಅದೆಲ್ಲ ಹಾಕಿರೋದು ಅದು ಪೂರ್ತಿಯಾಗಿ ಮೊಸರೆಲ್ಲ ಹಿಂಗ್ಬಿಟ್ಟು ಒಂದು ಸ್ವಲ್ಪ ಪನ್ನೀರಿಗೆಲ್ಲ ಮಸಾಲೆ ಹಿಡ್ಕೊಂಡಿರಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ. ಈ ಥರ ಫ್ರೈ ಮಾಡೋದ್ರಿಂದ ನಾವು ಏನು ರೋಲ್ ಮಾಡ್ತೀವಲ್ವ ಅವಾಗ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ನೋಡ್ತಾ ಇರ್ಬೋದು ನೀವು ಮೊಸರೆಲ್ಲ ಯಾವ ಥರ ಒಡೆದ್ಬಿಟ್ಟು ಮಿಕ್ಸ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇದನ್ನು ಇದೇ ಥರ ನಾನು 2 ನಿಮಿಷ ಬಿಟ್ಬಿಟ್ಟು ಇನ್ನೊಂದು ಸಾರಿ ನಾನು ನೀಟಾಗಿ ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗೋಷ್ಟರಲ್ಲಿ ಆಮ್ಲೆಟಿಗೆ ಮೊಟ್ಟೆನೂ ಸಹ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ 1 ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 1 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. 1 ರೋಲ್ಗೆ 1 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ 2 ಮೊಟ್ಟೆನೂ ಸಹ ಸೇರಿಸ್ಕೋಬೋದು. ಇನ್ನು ಇಲ್ಲಿ 1 ಮೊಟ್ಟೆನ ಒಡೆದ್ಬಿಟ್ಟು ಇದಕ್ಕೆ ನಾನು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಏನೇನು ಸೇರಿಸ್ಕೊತಾ ಇಲ್ಲ, ಪ್ಲೇನಾಗಿ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಾತ್ರ ಸೇರಿಸ್ಕೊಂಡು ಇವತ್ತು ಆಮ್ಲೆಟ್ನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಕು ಅದೆಲ್ಲ ಸೇರಿಸ್ಕೊಂಡು ನೀವು ಆಮ್ಲೆಟ್ನ ಮಾಡ್ಕೋಬೋದು. ನಾವಿಲ್ಲಿ ಪನ್ನೀರ್ಗೆ ಎಲ್ಲ ಮಸಾಲ ಹಾಕಿರೋದ್ರಿಂದ ಮತ್ತು ಇಲ್ಲಿ ಆಮ್ಲೆಟ್ಗೂ ಸಹ ಮಸಾಲ ಹಾಕಿದರೆ ಜಾಸ್ತಿ ಮಸಾಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಥರ ಪ್ಲೇನಾಗಿಯೇ ಈ ಆಮ್ಲೆಟ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಇದನ್ನು ನೀಟಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ಬೀಟ್ ಮಾಡ್ತೀವೋ ಅಷ್ಟು ಆಮ್ಲೆಟು ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ. ನಾನು ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ನೀಟಾಗಿ ಬೀಟ್ ಆದ ನಂತರ ಇದನ್ನು ಮಾಡೋ ಅಷ್ಟರಲ್ಲೇ ನಾವೇನು ಪನ್ನೀರ್ನ ರೋಸ್ಟ್ ಮಾಡೋಕ್ಕೆ ಇಟ್ಕೊಂಡಿದ್ವಲ್ವ ಅದು ಸಹ ನೀಟಾಗಿ ರೋಸ್ಟ್ ಆಗಿತ್ತು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ರೆಡಿನೇ ಆಗೋಯಿತು. ಈ ಪನ್ನೀರ್ ರೋಸ್ಟು ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನು ನೋಡ್ತಾ ಇರ್ಬೋದು ಇದು ಸಹ ರೆಡಿಯಾಗಿದೆ. ನಾನು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೀವು ಇದನ್ನು ಜಾಸ್ತಿ ಹೊತ್ತೂ ಸಹ ರೋಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಜಾಸ್ತಿ ಹೊತ್ತೇನೋ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಏನು ಹೋಗಿಲ್ಲ, ಯಾಕಂದರೆ ಇಲ್ಲಿ ಆಮ್ಲೆಟ್ನ ಪ್ಲೇನಾಗಿ ಮಾಡ್ಕೊತಿದ್ದೀವಲ್ವ ಒಂಚೂರು ಗ್ರೇವಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವೇನಾದರೂ ಆಮ್ಲೆಟ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕ್ಕೊಂಡ್ರೆ ನೀವು ಈ ಥರ ರೋಸ್ಟ್ನ ಮಾಡುವಂತಹ ಅಗತ್ಯತೆ ಏನಿರೋದಿಲ್ಲ. ಇನ್ನು ಇಲ್ಲಿ ಅದೇ ಪ್ಯಾನ್ನ ನಾನು ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಆಮ್ಲೆಟ್ನೂ ಸಹ ಹಾಕ್ಕೊತಾ ಇದ್ದೀನಿ. ಇನ್ನು ಆಮ್ಲೆಟ್ ಹಾಕಿದ ನಂತರ ನಾವೇನು ಚಪಾತಿ ಮಾಡಿರ್ತೀವಲ್ವ ಆ ಚಪಾತಿನ ಒಂದು ಸೈಡ್ ಆಮ್ಲೆಟ್ ಮೇಲ್ಗಡೆ ಏನಿರುತ್ತಲ್ವ ಒಂಚೂರು ಹಸಿ ಇರುತ್ತಲ್ವ ಅದಕ್ಕೆ ಚಪಾತಿನ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ. ಅಂದರೆ ನೀಟಾಗಿ ಮೊಟ್ಟೆ ಚಪಾತಿಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ 1-2 ನಿಮಿಷ ಈ ಥರ ಇದನ್ನ ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದಾದ ನಂತರ ಇದನ್ನ ಟರ್ನ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಆಮ್ಲೆಟ್ ಅನ್ನೋದು ರೆಡಿಯಾಗಿದೆ ಚಪಾತಿ ಜೊತೆಗೇ. ಇನ್ನು ನಾನು ಇದನ್ನು ತವಾದಿಂದ ಆಚೆ ತೆಗೆದ್ಬಿಟ್ಟು ಇಲ್ಲಿ ಪನ್ನೀರ್ದು ಏನು ಮಸಾಲೆ ಮಾಡಿದ್ನಲ್ವ ಅದನ್ನು ಹಾಕಬೇಕಾಗಿತ್ತು. ಆದರೆ ತವಾದಲ್ಲೇ ಇಟ್ಬಿಟ್ಟು ಈ ಚಪಾತಿ ರೋಲ್ ಮಾಡೋದಕ್ಕೆ ಹೋದೆ, ಆದರೆ ಸಖತ್ ಕ್ರಿಸ್ಪಿಯಾಗಿ ಬಂದುಬಿಟ್ಟಿತ್ತು. ನನಗೆ ರೋಲ್ ಮಾಡೋದಕ್ಕೇ ಆಗಲಿಲ್ಲ. ಒಂದೊಂದು ಸಾರಿ ಹೀಗೆ ಆಗುತ್ತೆ ಅಲ್ವಾ, ನಾವು ಎಷ್ಟೇ ಪರ್ಫೆಕ್ಟಾಗಿ ಅಡುಗೆ ಮಾಡ್ತೀವಂದರೆ ಯಾವುದೇ ಅಡುಗೆ ಆಗಲಿ ಅಷ್ಟು ಪರ್ಫೆಕ್ಟಾಗಿ ಬರೋದೇ ಇಲ್ಲ.
ಅದರಲ್ಲೂ ನನಗೆ ಇವತ್ತು ಈ ಥರ ರೋಲ್ ಮಾಡಬೇಕಾದ್ರೆ 2 ರೋಲು ಮಕ್ಕಳಿಗೆ ಮಾಡಿಕೊಡುವಾಗ ತುಂಬಾ ಚೆನ್ನಾಗಿ ಬಂತು. ನಾನು ಮಕ್ಕಳು ತುಂಬ ಹಸಿತಾ ಇದ್ರಲ್ವ ಅಂತ ಅವರಿಗೆ ಬೇಗ ಬೇಗ ರೋಲ್ ಮಾಡಿಕೊಟ್ಬಿಟ್ಟೆ. ಇನ್ನು ಲಾಸ್ಟ್ನೇ ರೋಲ್ನ ವೀಡಿಯೋಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡಿದಾಗ ಈ ಥರ ಆಗೋಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇದನ್ನೇ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವೇನು ಪನ್ನೀರ್ ಬೇಯಿಸಿದ್ದೆಲ್ಲ ನೀಟಾಗಿ ಚಪಾತಿ ಮೇಲೆ ಇಟ್ಕೊಂಡಿರ್ತೀವಲ್ವ, ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಚಪಾತಿ ಅನ್ನೋದಿಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳ್ಬಿಟ್ಟು. ತವಾದಿಂದ ಡೈರೆಕ್ಟಾಗಿ ತಟ್ಟೆಗೆ ಹಾಕಿದಾಗ ಅದೆಲ್ಲೂ ಸಹ ಮೆತ್ತಗಾಗಿರೋದು ಗೊತ್ತೇ ಆಗ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಇದಕ್ಕೆ ಮೇಲ್ಗಡೆ ತರಕಾರಿನ ಹಾಕ್ಕೊತಾ ಇದ್ದೀನಿ ನಾನು. ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಕ್ಯಾಬೇಜ್ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಹಾಗೆ ಮಯೋನೀಸ್ ಸಾಸು ಕೆಚಪ್ ಅದೇನಾದರೂ ಇದ್ರೆ ನೀವು ಅದನ್ನೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ. ಇನ್ನು ಇದೆಲ್ಲ ಇಟ್ಕೊಂಡು ನೀಟಾಗಿ ರೋಲ್ ಮಾಡ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ರೋಲು ರೆಡಿನೇ ಆಗೋಯಿತು. ನಿಮಗೆ ತೋರಿಸ್ತೀನಿ ಇಲ್ಲಿ ರೋಲ್ ಮಾಡುವಾಗ ಎಷ್ಟು ಕ್ರಿಸ್ಪಿ ಆಗಿತ್ತು, ನನಗೆ ರೋಲ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ಅನ್ನೋದನ್ನು. ಹಾಗಾಗಿ ನೀವೇನಾದರೂ ರೋಲ್ ಮಾಡ್ತೀನಿ ಅಂದರೆ ಚಪಾತಿನ ಹಂಚಿನ ತೆಗೆದ್ಬಿಟ್ಟು ಆದ ನಂತರ ನೀವು ಇದೆಲ್ಲ ಇಟ್ಕೊಂಡು ರೋಲ್ನ ಮಾಡ್ಕೊಳ್ಳಿ. ಆವಾಗ ಇನ್ನೂ ಚೆನ್ನಾಗಿ ರೋಲ್ ಅನ್ನೋದು ತುಂಬಾ ರುಚಿಯಾಗಿ ಬಂದಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ರೋಲ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ ಮೇಲ್ಗಡೆ ಲೇಯರ್ ಏನಿತ್ತಲ್ವ ಅದು ಪೂರ್ತಿಯಾಗಿ ಕ್ರಿಸ್ಪಿನೇ ಆಗೋಗಿತ್ತು. ಹಾಗಾಗಿ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ರೋಲ್ ರೆಸಿಪಿ ಯಾವ ಥರ ಇತ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸರಿ ಮನೆಯಲ್ಲಿ ಮಾಡಿಕೊಡಿ, ನಿಮ್ಮ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.